ಹಾಯ್ ಸರ್, ಹಲೋ. ಏಜ್ ಕ್ಯಾಲ್ಕುಲೇಷನ್ ಕಂಡುಹಿಡಿದು ಹೇಳ್ಕೊಡ್ತೀರಾ ಸರ್? ಖಂಡಿತ. ನಾವು ಈ ಎಕ್ಸೆಲ್ ಸೀಟ್ ಅಲ್ಲಿ ಒಂದು ಕ್ಲಿಕ್ಕಿಗೆ ನಾವು ಇಡೀ ಸೀಟ್ ಅಲ್ಲಿ ಇರ್ತಕ್ಕಂಥ ಎಲ್ಲರ ಏಜ್ ಅನ್ನ ಏಕಕಾಲಕ್ಕೆ ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಅದು ಹೇಗಂತ ಈ ಒಂದು ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನ್ ಮಾಡ್ಬೇಕು ನಾವು, ಸೀರಿಯಲ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್ ಹಾಗೆ ಏಜ್ ಅಂತಕ್ಕಂಥ ಈ 4 ಕಾಲಮ್ಗಳಲ್ಲಿ ನಾವು ಒಂದು ಟೇಬಲ್ ನ ರೆಡಿ ಮಾಡಿದ್ವಿ. ಸೊ ಇಲ್ಲಿ ಏಜ್ ಕಾಲಮ್ ಅಲ್ಲಿ ಬಂದ್ಬಿಟ್ಟು ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಏನ್ ಮಾಡಬೇಕು, ಈಕ್ವಲ್ಸ್ ಟು ಕ್ಲಿಕ್ ಮಾಡಿ. ಈಕ್ವಲ್ಸ್ ಟು ಬರ್ದಾದ್ಮೇಲೆ ನೆಕ್ಸ್ಟ್ ಡೇಟೆಡ್ ಇಫ್ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಬರಿಬೇಕಾಗುತ್ತೆ. ಸೊ ಅದು ಬರ್ದಾದ್ಮೇಲೆ ಓಪನ್ ಬ್ರಾಕೆಟ್. ಸೊ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಸೆಲ್ನ ವ್ಯಾಲ್ಯೂನ ಕ್ಲಿಕ್ ಮಾಡ್ಬೇಕು, ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಮ ಬರ್ದ್ಬಿಟ್ಟು ಟುಡೇ ಅಂತ ಬರಿಬೇಕು. ಸೊ ಅದಾದ ಬಳಿಕ ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಕಾಮ, ನೆಕ್ಸ್ಟ್ ಇನ್ವರ್ಟೆಡ್ ಕಾಮ, ವಾಯ್, ಅಗೇನ್ ಇನ್ವರ್ಟೆಡ್ ಕಾಮ, ಬ್ರಾಕೆಟ್ ಕ್ಲೋಸ್ ಮಾಡಿಬಿಟ್ಟು ಎಂಟರ್ನ ಪ್ರೆಸ್ ಮಾಡ್ಬೇಕು. ಸೊ ಈ ರೀತಿ ಮಾಡಿದಾಗ ನಮಗೆ ಮೊದಲನೇ ವ್ಯಕ್ತಿ ಅಂದ್ರೆ ನಂಬರ್ 1 ಇರತಕ್ಕಂಥ ಶರಣ್ ಅನ್ನುವಂಥ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಏನಾಗಿತ್ತು, 1/7/2001 ಆಗಿತ್ತು. ಅವರ ಏಜ್ ಎಷ್ಟಾಗುತ್ತೆ ಇವತ್ತಿನ ಮಾಹಿತಿ ಪ್ರಕಾರ 23 ವರ್ಷ ಆಗುವಂಥದ್ದು, ಹೌದಿಲ್ಲ? ಸೊ ಇದನ್ನ ನಾವು ಈ ರೀತಿ ಸೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಬಲಭಾಗದಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಸೊ ಈ ಪ್ಲಸ್ ಐಕನ್ ಬಂದ್ಮೇಲೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಇಡೀ ಏಜ್ ಏಕಕಾಲಕ್ಕೆ ಇಲ್ಲಿ ಎಲ್ಲರ ಏಜ್ ನಮ್ಗೆ ಶೋ ಆಗುವಂಥದ್ದು. ಅಂದ್ರೆ ಒಂದೊಂದಾಗಿ ಮೆನ್ಯುವಲಿ ಮಾಡ್ಕೋತ ಹೋದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಒಂದೊಂದೇ ಮಾಡ್ಕೋತ ಹೋದ್ರೆ ಸಾಕಷ್ಟು ಟೈಮ್ ವೇಸ್ಟ್ ಆಗ್ತದೆ, ಹೌದಿಲ್ಲ? ಸೊ ಈ ರೀತಿಯಾದಂತ ಒಂದು ಟ್ರಿಕ್ ಅನ್ನು ನಾವು ಬಳಸ್ಕೋಬಹುದು. ಇನ್ನೊಂದೇನಪ್ಪಾ ಅಂದ್ರೆ ಈ ರೀತಿ ಒಂದು ಏಜ್ ಅನ್ನ ನಾವು ಕಂಡ್ಕೊಂಡ್ಮೇಲೆ ಇಲ್ಲಿ ಡಬಲ್ ಕ್ಲಿಕ್ ಕೂಡ ಮಾಡ್ಬೋದು, ಅಥವಾ ಈ ರೀತಿ ಪ್ಲಸ್ ಐಕನ್ ಮೇಲೆ ಬಂದ ತಕ್ಷಣ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡ್ತಾ ಹೋಗ್ಬೇಕು. ಸೊ ಈ ರೀತಿ ಡ್ರ್ಯಾಗ್ ಮಾಡಿದ್ರು ಕೂಡ ನಮ್ಗೆ ಇಲ್ಲಿ ಈ ಕೊಟ್ಟಂತ ಎಲ್ಲ ವ್ಯಕ್ತಿಗಳ ಏಜ್ ಅನ್ನು ಅಂದ್ರೆ 14 ವ್ಯಕ್ತಿಗಳ ಏಜ್ ಅನ್ನು ನಾವು ಕಂಡುಕೊಳ್ಬಹುದು ಇರ್ಬೇಕು, ಹೌದಿಲ್ಲ? ನೋಡಿ, ಶರಣ್ ಎಷ್ಟು 23. ಫಾರ್ ಎಕ್ಸಾಂಪಲ್ ನಾನು ರಾಹುಲ್ ತಗೋತೀನಿ, ರಾಹುಲ್ ಎಷ್ಟಿದೆ ಏಜ್ 18. ಸೊ ಲಾಸ್ಟ್ ಅಲ್ಲಿ ಇರ್ತಕ್ಕಂಥ ಸಮೂಹ ಅಂತಕ್ಕಂಥ ವ್ಯಕ್ತಿ ಏಜ್ ಎಷ್ಟಿದೆ 35. ಸೊ ಹೌದಿಲ್ಲ? ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದಾಗಿದೆ, ಒಂದೇ ಕ್ಲಿಕ್ಕಿಗೆ ಒಂದು ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಒಂದು ಸೀಟಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಒಂದು ಏಜ್ ಅನ್ನ ನಾವು ಈಸಿಯಾಗಿ ಕಂಡುಕೊಳ್ಬಹುದಾಗಿದೆ. ಐ ಥಿಂಕ್ this video also helpful for you Antata. So if you like, you can share and subscribe and comment Antata. So next video alli ಮತ್ತೆ ಭೇಟಿ ಆಗೋಣ. ಧನ್ಯವಾದ.